ಬಾಲಿವುಡ್ ಭಾರತದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಚಲನಚಿತ್ರೋದ್ಯಮವಾಗಿದೆ. ಅಲ್ಲಿ ಸಾಕಷ್ಟು ಸ್ವಜನ ಪಕ್ಷಪಾತ ಇದ್ದರೂ ಪ್ರತಿಭಾನ್ವಿತ ನಟರು ಇನ್ನೂ ಕಾಲಕಾಲಕ್ಕೆ ಮಿಂಚುತ್ತಾರೆ. ಬಾಲಿವುಡ್ನ ಕೆಲವು ಪ್ರತಿಭಾವಂತ ನಟ ನಟಿಯರು ಚಿಕ್ಕ ವಯಸ್ಸಿನಲ್ಲಿಯೇ ಸಾಯುವ ಘಟನೆಗಳು ಸಹ ಅಲ್ಲಿ ಹೆಚ್ಚಾಗಿ ಕಂಡುಬರುತ್ತಿವೆ. ಆ ರೀತಿಯಲ್ಲಿ ಸುಶಾಂತ್ ಸಿಂಗ್ ನಿಂದ ಮಧುಬಾಲಾವರೆಗೆ ಚಿಕ್ಕ ವಯಸ್ಸಿನಲ್ಲಿಯೇ ನಿಧನರಾದ ಬಾಲಿವುಡ್ ಸೆಲೆಬ್ರಿಟಿಗಳನ್ನು ನೋಡೋಣ. ಕೆಲ ಸಾವುಗಳು ಇಂದಿಗೂ ನಿಗೂಢವಾಗಿದೆ. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದೆ ಬರುವ ಇಂಟ್ರೆಸ್ಟಿಂಗ್ ಮತ್ತು ಎಲ್ಲಾ ಸುದ್ದಿಗಳು ನಿಮಗೆ ಮೊದಲೇ ತಲುಪುತ್ತದೆ. ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ನೀವು ಮಾಡುವ ಲೈಕ್ ನಮಗೆ ಮುಂದಿನ ವಿಡಿಯೋ ಮಾಡಲು ಉತ್ಸಾಹ ನೀಡುತ್ತದೆ. ಸುಶಾಂತ್ ಸಿಂಗ್ ರಜಪೂತ್ ಅವರು ಜೂನ್ 14, 2020ರಂದು ತಮ್ಮ ಮುಂಬೈನ ಮನೆಯಲ್ಲಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದರು. ಅವರ ಸಾವು ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಧೋನಿ ಅವರ ಜೀವನ ಚರಿತ್ರೆಯಾದ MS ಧೋನಿ ದಿ ಅನ್ಟೋಲ್ಡ್ ಸ್ಟೋರಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ನಂತರ ಅವರು ಖ್ಯಾತಿಗೆ ಏರಿದರು. ಅವರು ನಿಧನರಾದಾಗ ಅವರಿಗೆ 34 ವರ್ಷ ವಯಸ್ಸಾಗಿತ್ತು. ತುನಿಶಾ ಶರ್ಮಾ ಡಿಸೆಂಬರ್ 24, 2022ರಂದು ದೂರದರ್ಶನ ಸರಣಿಯ ಚಿತ್ರೀಕರಣದ ವೇಳೆ ಆತ್ಮಹತ್ಯೆ ಮಾಡಿಕೊಂಡರು. ಅವರು ತಮ್ಮ ಸಹನಟನ ಕೋಣೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರು. ಸಾಯುವ ಸಮಯದಲ್ಲಿ ಅವರಿಗೆ 20 ವರ್ಷ ವಯಸ್ಸಾಗಿತ್ತು. ಜಿಯಾ ಖಾನ್ ಜೂನ್ 3, 2013ರಂದು ತನ್ನ ಮನೆಯಲ್ಲಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದರು. ಅವರ ಸಾವು ಇನ್ನೂ ಬಗೆಹರಿಯದ ನಿಗೂಢವಾಗಿಯೇ ಉಳಿದಿದೆ. ಅವರು ಸಾಯುವಾಗ ಅವರಿಗೆ 25 ವರ್ಷ. ಆದಿತ್ಯ ಸಿಂಗ್ ರಜಪೂತ್ ಅವರು ಮೇ 22, 2023ರಂದು ಮುಂಬೈನಲ್ಲಿರುವ ತಮ್ಮ ಮನೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದರು. ಅವರು ಅತಿಯಾದ ಮಾದಕ ದ್ರವ್ಯ ಸೇವನೆಯಿಂದ ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ. ಅವರು ನಿಧನರಾದಾಗ ಅವರಿಗೆ 33 ವರ್ಷ ವಯಸ್ಸಾಗಿತ್ತು. ದಿವ್ಯ ಭಾರತಿ ಏಪ್ರಿಲ್ 5, 1993ರಂದು ತಮ್ಮ ಅಪಾರ್ಟ್ಮೆಂಟ್ ಕಟ್ಟಡದಿಂದ ಬಿದ್ದು ನಿಧನರಾದರು. ಅವರ ಸಾವು ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ. ಅವರು ಸಾಯುವಾಗ ಅವರಿಗೆ 19 ವರ್ಷ. ಮಧುಬಾಲಾ ಭಾರತೀಯ ಚಿತ್ರರಂಗದ ಶುಕ್ರ ಎಂದು ಕರೆಯಲ್ಪಡುವ ಮಧುಬಾಲಾ ಅವರು ಹೃದಯ ಸಂಬಂಧಿ ದೋಷದಿಂದ ಹುಟ್ಟಿದರು. ಅದು ದೀರ್ಘಕಾಲದ ಆರೋಗ್ಯ ಸಮಸ್ಯೆಯಾಗಿ ಬೆಳೆಯಿತು ಮತ್ತು ಅವರು ಫೆಬ್ರವರಿ 23, 1969ರಂದು ತಮ್ಮ 36ನೇ ವಯಸ್ಸಿನಲ್ಲಿ ಹೃದಯ ಸಂಬಂಧಿತ ತೊಂದರೆಗಳಿಂದ ನಿಧನರಾದರು. ಥ್ಯಾಂಕ್ ಯು ಫಾರ್ ವಾಚಿಂಗ್.